ಜೈ ಶ್ರೀ ಗುರುದೇವ್. 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ನ 2 ಪ್ರಾಬ್ಲಮ್ನ ಸಾಲ್ವ್ ಔಟ್ ಮಾಡಿದ್ವಿ. ಅಗೇನ್ 2018 ಕ್ವಶನ್ ಪೇಪರ್ದೇನೆ ನಾವು ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಆಫ್ ಜಾಲಿ ಬಾಯ್ಸ್ ಕ್ರಿಕೆಟ್ ಅಸೋಸಿಯೇಷನ್ prepare income and expenditure account for the year ended 31st March 2018. Receipts and payment account for the year ended 31st March 2019. Receipt column amount, payment column amount column. To balance brought down 15,000, to subscription 65,000, to contribution to special fund 25,000, to interest on investment 6,600, to sales of old newspaper 400. Payment side, by sports material 35,000, by outstanding creditors for expenses of last year 4,000, by salary 18,000, by special fund expenses 22,000, by subscription to newspaper 2,000, by investment 40,000, by furniture 14,000, by balance carried on 12,000. ಎರಡು ಕಡೆ ಅಮೌಂಟು 1,47,000, 1,47,000. ಅದರ್ ಇನ್ಫಾರ್ಮೇಷನ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಫಸ್ಟು ಕೊಟ್ಟಿರುವಂಥ ಅಡ್ಜಸ್ಟ್ಮೆಂಟನ್ನು ನಾವು ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31st March 2019 rupees 5,000. Subscription received for 2019-20 rupees 2,400. Creditors for expenses of 2018-19 outstanding rupees 1,600. Salary outstanding rupees 6,000. Depreciation on sports material by rupees 15,000. Briefly explain the producers of created of stock ledger using tally. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st March 2019. ಸೊ ನಾವಿಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸಾಲ್ವ್ ದ ಪ್ರಾಬ್ಲಮ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತಲೂ ಇದನ್ನ ಮೆನ್ಷನ್ ಮಾಡ್ತಾರೆ. ಇನ್ ದಿ ಬುಕ್ಸ್ ಆಫ್ ದ ಜಾಲಿ ಬಾಯ್ಸ್ ಕ್ರಿಕೆಟ್ ಕ್ಲಬ್. ಸೊ ನಾವು ಓನ್ಲಿ ಇಲ್ಲಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ರೆಡಿ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿ ನಾವು ಇಲ್ಲಿ ನಾವು ಪೇಮೆಂಟ್ ಸೈಡನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಇಲ್ಲಿ ನಾವು ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ರೆಸಿಪ್ಟ್ ಸೈಡನ್ನು ನಾವಿಲ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಟು ಡಿಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ 15,000. ದೆನ್ ಸ್ಯಾಲರಿ ಪೇಮೆಂಟಲ್ಲಿ ಎಷ್ಟಪ್ಪ ಇದೆ ಅಂದರೆ 18,000 ಇದೆ. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರಲ್ಲಿ ಸೊ ಅಡ್ಜಸ್ಟ್ಮೆಂಟಲ್ಲಿ ಇದನ್ನು ಕೊಟ್ಟಿರುವಂಥ ಚಾನ್ಸಸ್ ಇರುತ್ತೆ. ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. 6,000, 18,000 ಪ್ಲಸ್ 6,000 24,000. ಅಗೇನ್ ಟು ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ ಎಕ್ಸ್ಪೆನ್ಸಸ್ 1,600. ಓಕೆ, ಅದು ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅಗೇನ್ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ 2,000. ಸೊ ಇಷ್ಟು ನಾವು ಎಕ್ಸ್ಪೆನ್ಸಸ್ಸಲ್ಲಿ ಬರುವಂಥದ್ದು ನಾವು ಅದನ್ನು ಕಾಣ್ತೀವಿ. ಅಗೇನ್ ಇನ್ಕಮ್ ಸೈಡಲ್ಲಿ ನಾವು ಬೈ ಸಬ್ಸ್ಕ್ರಿಪ್ಷನ್ಸ್ 65,000ನ ನಾವು ನೋಡ್ತೀವಿ. ಸೊ ಸಬ್ಸ್ಕ್ರಿಪ್ಷನ್ ಯಾವ ಸೈಡಲ್ಲಿ ಬರುತ್ತಪ್ಪ ಅಂದರೆ ರೆಸಿಪ್ಟ್ ಸೈಡಲ್ಲಿ ಓಲ್ಡ್ ರೆಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಸಬ್ಸ್ಕ್ರಿಪ್ಷನ್ 65,000 ನಾವು ಇನ್ಕಮ್ ಸೈಡಲ್ಲಿ ನಾವು ಹಾಕೋತೀವಿ. ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ 5,000 ಇದು ಅಡ್ಜಸ್ಟ್ಮೆಂಟಲ್ಲಿ ಬರುವಂತಹ ಒಂದು ಐಟಮ್. ಕರೆಂಟ್ ಇಯರ್ 5,000 70,000 ಆಗುತ್ತೆ. ಸೊ ದೆನ್ ಲೆಸ್ ಮಾಡಬೇಕು. ಅದರಲ್ಲಿ ಏನೇನು ಲೆಸ್ ಮಾಡಬೇಕಪ್ಪ ಅಂತ ಅಡ್ವಾನ್ಸನ್ನು ಅದನ್ನು ನಾವು ಇಲ್ಲಿ ಲೆಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಅಡ್ವಾನ್ಸನ್ನು ರಿಸೀವ್ಡ್ ಮಾಡಿದರೆ ಇಲ್ಲಿ ನಾವು ಅದನ್ನು ಲೆಸ್ ಮಾಡಬೇಕು. ಲೆಸ್ ಎಷ್ಟಪ್ಪ ಇದೆ ಇದು ಅಡ್ಜಸ್ಟ್ಮೆಂಟಲ್ಲಿ ಬರುವಂಥ ಒಂದು ಐಟಮ್. ಸೊ ಅಡ್ಜಸ್ಟ್ಮೆಂಟಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ 2019-20 rupees 2,400.
ಸೊ ಲೆಸ್ ಮಾಡಿದಾಗ 67,600. ಫೈನಲ್ ಆಗಿ ಔಟ್ಸ್ಟ್ಯಾಂಡಿಂಗ್ನ ಪ್ಲಸ್ ಮಾಡ್ಕೊಂಡ್ವಿ, ಅಡ್ವಾನ್ಸ್ ರಿಸೀವ್ಡ್ನ ಮೈನಸ್ ಮಾಡ್ಕೊಂಡ್ವಿ. ಟೋಟಲ್ ಆಗಿ ನಮಗೆ ಈ ಇಯರ್ ಕರೆಂಟ್ ಇಯರಲ್ಲಿ ಬಂದಿದ್ದು 67,600. ಎಗೇನ್ ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 6,600. ಸೊ ಇದೆಲ್ಲಪ್ಪ ಅಂತ ಇದೆ ಅಂದರೆ ಲಾಸ್ಟ್ ರೆಸಿಪ್ಟ್ ಪೇಮೆಂಟಲ್ಲಿ ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು 6,600 ಇದೆ. ಇಲ್ಲಿ ನಾವು ಅದನ್ನು ಇನ್ಕಮ್ ಸೈಡಲ್ಲಿ ಬರ್ಕೋತೀವಿ. ಎಗೇನ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಸೇಲ್ ಮಾಡಿದರೆ ಅದು ನಮಗೆ ಇನ್ಕಮ್ ಆಗುತ್ತೆ, ಹೌದಲ್ಲ? ಅದು ಕೂಡ ರೆಸಿಪ್ಟ್ ಸೈಡಲ್ಲಿದೆ. ಸೇಲ್ಸ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 400 ಇದೆ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 400. ಓಕೆ, ಸೊ ಎರಡನ್ನೂ ಟ್ಯಾಲಿ ಇದರಲ್ಲಿ ಇನ್ಕಮ್ಸ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಸೈಡಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅಂತ ನಾವು ಟೋಟಲ್ ಮಾಡ್ಕೋಬೇಕು. ಸೊ ಇದರಲ್ಲಿ ನಾವು ಇನ್ಕಮ್ ಸೈಡಲ್ಲಿ ಜಾಸ್ತಿ ಬರುತ್ತೆ. ಎಷ್ಟಪ್ಪ ಬರುತ್ತಪ್ಪ ಅಂದರೆ 74,600 ಬರುತ್ತೆ. ಓಕೆ, ಸೊ ಇದರಲ್ಲಿ ನಮಗೆ ಸರ್ಪ್ಲಸ್ಸನ್ನು ಕಾಣ್ತೀವಿ, ಯಾಕೆ ಇಲ್ಲಿ ಕಡಿಮೆಯನ್ನು ಬರುತ್ತೆ. ಓಕೆ, ಸೊ ಕಡಿಮೆ ಬಂದಾಗ ಎಷ್ಟಪ್ಪ ಕಡಿಮೆ ಬರುತ್ತಪ್ಪ ಅಂತಂದರೆ 32,000 ಬರುತ್ತೆ. ಅದನ್ನು ನಾವು ಸರ್ಪ್ಲಸ್ ಅಂತ ಬರ್ಕೋತೀವಿ. ಓಕೆ, ಸರ್ಪ್ಲಸ್ ಅಂತ ಬರ್ಕೋತೀವಿ. ಸೊ ಅದನ್ನು ನಾವು ಇನ್ನೊಂದು ಹೆಸರಿಂದನೂ ಕರೀತಾರೆ, ಎಕ್ಸೆಸ್ ಆಫ್ ಓವರ್ಲೋಡೆಡ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಸೊ ಅದು ಎಷ್ಟು ಬರುತ್ತಪ್ಪ ಅಂದರೆ 32,000 ಬರುತ್ತೆ. ಸೊ ಟೋಟಲಾಗಿ 74,600.